ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಪ್ರತಿಯೊಬ್ಬರನ್ನು ಪವಿತ್ರಾತ್ಮನಿಂದ ಪ್ರಸನ್ನತೆಯಲ್ಲಿ ನಡೆಸು. ಇನ್ನು ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸು. ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ಕೊನೆಯ ತನಕ ನನ್ನ ಸಂಗಡವಿದ್ದು ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ಎಲ್ಲ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ಎಲ್ಲ ಜ್ಞಾನ ಕೊಟ್ಟು ನನ್ನನ್ನು ನಡೆಸೆಂದು ಬೇಡುತ್ತಿದ್ದೇನೆ. ನಿನ್ನ ಕೃಪಾಹಸ್ತದಲ್ಲಿ ನನ್ನನ್ನೇ ಒಪ್ಪಿಸ್ತೇನೆ. ಎಲ್ಲ ಸ್ತುತಿ, ಸ್ತೋತ್ರ, ಘನ ಮಹಿಮೆ ತಂದೆ, ಮಗ, ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ನಾವು ದೇವರ ಆಶೀರ್ವಾದಗಳು ಇದಕ್ಕೆ ಸಂಬಂಧಪಟ್ಟು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಧ್ಯಾನಿಸ್ತಾ ಬಂದಿದ್ದೇವೆ. 1ನೇ ಅಧ್ಯಾಯ ಧ್ಯಾನಿಸಿ ನಾವು 2ನೇ ಅಧ್ಯಾಯದಲ್ಲಿ 1ರಿಂದ 7 ತನಕ ಮೊನ್ನೆ ಧ್ಯಾನಿಸಿದೆವು. ಈಗ ಇವತ್ತು ನಾವು ಅದೇ ಮುಂದುವರಿದ ಭಾಗವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 8, 9, 10 ಈ 3 ವಾಕ್ಯಗಳನ್ನು ನಾವು ಧ್ಯಾನಿಸುವ. ಇದನ್ನು ನಾನು ಅನೇಕ ಸಾರಿ ಈ ವಾಕ್ಯಗಳನ್ನು ಪ್ರಸ್ತಾಪಿಸಿದ್ದೇನೆ. ಈ 3 ವಾಕ್ಯಗಳು ಬಹಳ ಅದ್ಭುತವಾದ ವಾಕ್ಯಗಳು. ಈ ವಾಕ್ಯಗಳು ಒಬ್ಬ ಪಾಪಿಗೆ ಒಂದು ಹೊಸ ಹುಮ್ಮಸ್ಸನ್ನು, ಹೊಸ ಚೈತನ್ಯವನ್ನು ಕೊಡುವ ವಾಕ್ಯಗಳಾಗಿವೆ. ಯಾಕೆ ಅದನ್ನು ನಾವು ನೋಡೋಣ. ನಾವು ಪ್ರತಿಯೊಬ್ಬರು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದೇವೆ ಅಂತ ಹೇಳಿ ನಾವು ರೋಮಪುರದ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ದೇವರು ನಮ್ಮ ಮೇಲೆ ಕೃಪೆಯನ್ನಿಟ್ಟು ನಮ್ಮನ್ನು ರಕ್ಷಿಸಿದ್ದಾನೆ. ಅದು ಈ ವಾಕ್ಯಗಳನ್ನು ತಿಳಿಸುತ್ತದೆ. ಮೊದಲು ಈ ವಾಕ್ಯಗಳನ್ನು ನಾವು ಓದುವ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8, 9, 10. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಪ್ರೈಸ್ ದ ಲಾರ್ಡ್. ನೋಡಿ, ಇಡೀ ಬೈಬಲ್ನಲ್ಲಿ ಈ 3 ವಾಕ್ಯಗಳು ಬಹಳ ಅದ್ಭುತವಾದ ವಾಕ್ಯಗಳಾಗಿವೆ. ನೋಡಿ, ಇಲ್ಲಿ ನಾವು ಇದಕ್ಕೆ ಪೀಠಿಕೆಯಾಗಿ ಮೊನ್ನೆ ನಾವು ನೋಡಿದ್ದೇವೆ. ಅಲ್ಲಿ 2ನೇ ಅಧ್ಯಾಯದ 1ನೇ ವಾಕ್ಯದಲ್ಲೆಲ್ಲ ನಾವು ಎಲ್ಲರೂ ಪಾಪ ಮಾಡಿದ್ದೇವೆ. ನಾವು ರಕ್ಷಣೆಗೆ ಬರುವ ಮೊದಲು ನಮ್ಮ ಪರಿಸ್ಥಿತಿ ಹೇಗಿತ್ತು? ನಾವು ಪಾಪ ಮಾಡಿ ಸತ್ತವರಾಗಿದ್ದೇವೆ ಅಂತ ಹೇಳಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಪಾಪ ಮಾಡಿದಾಗ ಒಬ್ಬ ಮನುಷ್ಯನು ಸತ್ತವನಾಗಿದ್ದನು. ಸತ್ತವನೆಂದರೆ ಲೌಕಿಕ ರೀತಿಯಲ್ಲಿ, ಆತ್ಮಿಕ ರೀತಿಯಲ್ಲಿ. ನಾವು 2ನೇದಾಗಿ ನಾವು ಅವಿಧೇಯರಾಗಿ ಸೈತಾನನ ಗುಲಾಮರಾಗಿ ಜೀವಿಸಿದ್ದೆವು. 3ನೇದು ನಾವು ದೇವರ ಕೋಪಕ್ಕೆ ಒಳಗಾಗಿದ್ದೆವು. 2ನೇದಾಗಿ ನಾವು ಅವಿಧೇಯರಾಗಿ ಸೈತಾನ ಬಂಧನದಲ್ಲಿದ್ದೆವು. ಈಗ ನಾವು ಪ್ರತಿಯೊಬ್ಬ ಮನುಷ್ಯರನ್ನು ನೀವು ನೋಡಿದರೆ ಯಾರಿಗೂ ಕೂಡ ಪಾಪ ಮಾಡುವ ಇಚ್ಛೆ ಇಲ್ಲ. ಪ್ರತಿಯೊಬ್ಬರಿಗೆ ನೀವು ಕೇಳಿ, ಪಾಪ ಮಾಡಬಾರದೆಂಬ ಒಂದು ಬಯಕೆ ಪ್ರತಿಯೊಬ್ಬ ಮನುಷ್ಯನಿಗಿದೆ. ಆದರೆ ಆದಾಮನ ಪಾಪದಿಂದಾಗಿ ಮನುಷ್ಯರಲ್ಲಿ ಆ ಪಾಪದ ಸ್ವಭಾವ ಬಂದಿದೆ. ಆ ಬಲಹೀನತೆಯಿಂದಾಗಿ ಮನುಷ್ಯನು ಪಾಪದಲ್ಲೇ ಇದ್ದು ಸೈತಾನನು ಮನುಷ್ಯನನ್ನು ತನ್ನ ಬಂಧನದಲ್ಲಿಟ್ಟು ತನಗೆ ಬೇಕಾದ ರೀತಿಯಲ್ಲಿ ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ಈ ಲೋಕದಲ್ಲಿ ಅಷ್ಟು ಕೆಟ್ಟ ಸಂಗತಿಗಳು, ಅಷ್ಟು ಈ ಲೋಕವು ಕೆಟ್ಟು ಹೋಗಿದೆ. ಇದರಿಂದಾಗಿ ದೇವರ ಕೋಪ ಮನುಷ್ಯನ ಮೇಲೆ ಇದೆ. ಆದರೆ ದೇವರು ಅಷ್ಟರಲ್ಲಿ ಮನುಷ್ಯನನ್ನು ಕೈ ಬಿಡಲಿಲ್ಲ. ಇದನ್ನು ನಾನು ತುಂಬ ಸಲ ಪ್ರಸ್ತಾಪ ಮಾಡಿದ್ದೇನೆ. ಆದಿಯಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ತನ್ನ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಿದನು.
ಒಂದು ಪಾಪವಿಲ್ಲದ ಒಂದು ಶರೀರ ಮನುಷ್ಯನಿಗೆ ಕೊಟ್ಟು ಸೃಷ್ಟಿ ಮಾಡಿದರು. ಮತ್ತು ಅವನಲ್ಲಿ ದೇವರ ಸಾರೂಪ್ಯ ಅಂದರೇನು, ದೇವರ ಗುಣಗಳು ಮನುಷ್ಯನಲ್ಲಿ ದೇವರಿತ್ತು. ಪ್ರೀತಿ, ಸಮಾಧಾನ, ನೆಮ್ಮದಿ, ಕ್ಷಮಿಸುವಿಕೆ, ಇದೆಲ್ಲ. ಆದರೆ ಯಾವಾಗ ಆದಾಮನು ಪಾಪಕ್ಕೆ ಒಳಗಾಗಿ ಆದಾಮ ಅವಳು ಪಾಪ ಮಾಡಿದರು, ಆಗ ಮನುಷ್ಯನ ಶರೀರದಲ್ಲಿ ಪಾಪದ ಸ್ವಭಾವ ಬಂತು. ಈಗ ದೇವರು ಅಷ್ಟರಲ್ಲಿ ಮನುಷ್ಯನನ್ನು ಕೈ ಬಿಡಲಿಲ್ಲ. ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟು ಆತನ ಮರಣದ ಮೂಲಕ ದೇವರು ಮನುಷ್ಯನಿಗೆ ಒಂದು ಹೊಸ ಸೃಷ್ಟಿಯಾಗಿ ರೂಪಿಸಿ ಪರಿಶುದ್ಧತೆಯಲ್ಲಿ ನಡೆಸಲು ದೇವರು ಕಾರ್ಯ ಮಾಡಿದರು. ಈಗ ಇಲ್ಲಿ ನಾವು 3 ಸಂಗತಿಗಳನ್ನು ನೋಡ್ತೇವೆ. ಏನು? ದೇವರು ಪ್ರೀತಿ ಮಾಡಿದನು ಮನುಷ್ಯನ ಮೇಲೆ, ಅದಕ್ಕಾಗಿ ಮನುಷ್ಯನನ್ನು ಆರಿಸಿಕೊಂಡನು. ಎರಡನೇದಾಗಿ ಆತನು ನಮ್ಮನ್ನು ಹೊಸ ಸೃಷ್ಟಿಯಾಗಿ ರೂಪಿಸಿದನು. ಮತ್ತು ಮೂರನೇದಾಗಿ ಪಾಪದ ಮರಣದಿಂದ ನಮ್ಮನ್ನು ಆತನು ಪುನರುತ್ಥಾನಗೊಳಿಸಿದನು. ಅದು ನಾವು ನೋಡ್ತೇವೆ ಪೀಠಿಕೆಯಾಗಿ. ಈಗ ಈ ಬಂಧನಗಳನ್ನು ಮುರಿದು ಹಾಕಿ ನಮಗೆ ದೇವರು ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಈಗ ದೇವರು ನಮ್ಮನ್ನು ಹೇಗೆ ರಕ್ಷಿಸಿದನಂತ, ದೇವರು ನಮ್ಮನ್ನು ಯಾವುದೇ ಒಳ್ಳೆಯ ಕಾರ್ಯಗಳನ್ನು ನೋಡಿ ಅಥವಾ ನಮ್ಮಲ್ಲಿರುವ ಒಳ್ಳೆತನವನ್ನು ನೋಡಿ ಅಥವಾ ನಮ್ಮ ಪಾಪವನ್ನು ವಿಮರ್ಶಿಸಿ ಯಾವ ರೀತಿಯಾಗಿ ದೇವರು ನಮ್ಮನ್ನು ಆರಿಸಿಕೊಳ್ಳಿಲ್ಲ. ಕೇವಲ ಆತನ ಪ್ರೀತಿಯಿಂದ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಅದು ನಾವು ಬಹಳ ಅಗತ್ಯವಾಗಿ 8ನೇ ವಾಕ್ಯದಲ್ಲಿ ನಾವು ನೋಡಿ, ನಂಬಿಕೆಯ ಮೂಲಕವೇ ಕೃಪೆಯಿಂದ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಅದು ಗ್ರೇಸ್ ಅಂದರೆ ದೇವರ ಕೃಪೆಯೇ ಅಂತ ಹೇಳಿ. ದೇವರು ಮನುಷ್ಯ ಕುಲದ ಮೇಲೆ ಪ್ರೀತಿಯನ್ನಿಟ್ಟು ಕೃಪೆಯ ಮೂಲಕ ಮನುಷ್ಯನನ್ನು ರಕ್ಷಿಸಿದ. ಈಗ ಇದು ನಮ್ಮ ಈ ಬೈಬಲ್ ಬೋಧನೆಯ ಬಹಳ ಅದ್ಭುತವಾದ ಒಂದು ಸಂಗತಿಯಾಗಿದೆ. ನೀವು ಬೇರೆ ಎಲ್ಲ ಧರ್ಮಗಳಲ್ಲಿ ಅಥವಾ ಎಲ್ಲ ಧಾರ್ಮಿಕ ಪುಸ್ತಕಗಳಲ್ಲಿ ನೀವು ನೋಡಿದರೂ ಕೂಡ ಮನುಷ್ಯನ ಪಾಪ ಪರಿಹಾರ ಹೇಗೆ, ಈಗ ಕೆಲವರು ಗಂಗಾ ನದಿಯಲ್ಲಿ ಮುಳುಗಬೇಕು. ಇಸ್ಲಾಂ ಧರ್ಮದ ಪ್ರಕಾರ ನೀವು ನೋಡಿದರೆ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ಆಗ ಪಾಪ ಪರಿಹಾರ ಆಗ್ತದೆ. ಎಲ್ಲ ಸಂಗತಿಗಳಿವೆ. ಇದೇ ರೀತಿಯಾಗಿ ಅನೇಕ ಕ್ರೈಸ್ತ ಧರ್ಮಗಳಲ್ಲಿ ಅನೇಕ ಪಂಗಡಗಳು ಕೂಡ ಇದರ ಮೇಲೆ ನಂಬಿಕೆ ಇಡುವವರಾಗಿದ್ದೇವೆ. ನೀವು ಒಳ್ಳೆ ಮಾಡಿದರೆ ನಿಮ್ಮ ಪಾಪ ಪರಿಹಾರ ಆಗ್ತವೆ. ಅದಕ್ಕೆ ಸಂಬಂಧಪಟ್ಟು ಕೆಲವು ದೇವರ ವಾಕ್ಯಗಳನ್ನು ಇಟ್ಕೊಂಡು ಅದನ್ನೇ ಬೋಧನೆಯಾಗಿ ಮಾಡಿಕೊಂಡ ಪಂಗಡಗಳು ಕೂಡ ಇವೆ. ಆದರೆ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ದೇವರು ನಾವು ಯಾವುದೇ ಒಳ್ಳೆಯ ಕಾರ್ಯಗಳ ಮೂಲಕ ನಮ್ಮ ಪಾಪ ಕ್ಷಮಾಪಣೆಯನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪೌಲನು ಹೇಳ್ತಾನೆ, ಒಂದು ವೇಳೆ ನಾವು ಒಳ್ಳೆಯ ಕಾರ್ಯಗಳಿಂದ ಮೂಲಕ ನಾವು ಪಾಪ ಕ್ಷಮಾಪಣೆಯನ್ನು ಹೊಂದಲಿಕ್ಕೆ ಒಂದು ಅವಕಾಶ ಇರುವುದಾದರೆ ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬರುವ ಅಗತ್ಯನೇ ಇರಲಿಲ್ಲ. ದೇವರು ಮನುಷ್ಯ ರೂಪ ತಾಳಿ ಈ ಲೋಕಕ್ಕೆ ಬರುವ ಅಗತ್ಯ ಇರಲಿಲ್ಲ. ಆತನು ಕ್ರೂಜೆಯ ಮರಣವನ್ನು ಸಹಿಸಿಕೊಳ್ಳುವ ಅಗತ್ಯ ಇರಲಿಲ್ಲ. ಆತನು ಕ್ರೂಜೆಯಲ್ಲಿ ಸಾಯುವ ಅಗತ್ಯ ಇರಲಿಲ್ಲ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ಒಂದು ವೇಳೆ ನಮ್ಮ ಒಳ್ಳೆಯ ಕ್ರಿಯೆಗಳಿಂದ ನಾವು ಪಾಪ ಕ್ಷಮಾಪಣೆಯನ್ನು ಹೊಂದಿ ನಾವು ಪರಲೋಕಕ್ಕೆ ಹೋಗುವುದಾದರೆ ಅಂಥ ಚಿಂತನೆ ಇದ್ದವರು ಕ್ರಿಸ್ತನ ಆ ಬಲಿದಾನವನ್ನು ತಿರಸ್ಕಾರ ಮಾಡುವವರಾಗಿದ್ದಾರೆ. ಅದಕ್ಕಾಗಿ ಪೌಲನು ಯಹೂದ್ಯರ ವಿಷಯದಲ್ಲಿ ಹೇಳುವಾಗ, ತನ್ನ ಜನರು ತಮ್ಮ ಸ್ವಂತ ಇಚ್ಛೆಯಿಂದ ಅಥವಾ ಸ್ವಂತ ಬಲದಿಂದ ರಕ್ಷಣೆಯನ್ನು ಸಂಪಾದಿಸಬೇಕೆಂತ ಪ್ರಯತ್ನ ಪಟ್ಟು ಎಡವಿ ಬಿದ್ದರಂತ ಬರೆಯಲ್ಪಟ್ಟಿದ್ದಾರೆ ಯಹೂದ್ಯರು. ಅದಕ್ಕಾಗಿ ಅವರು ತಮ್ಮ ಸ್ವಂತ ಬಲದಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಂಥ ಬೋಧನೆಗಳಿಗೆ ನಾವು ಬಹಳ ದೂರವಿದ್ದು, ಯಾಕೆಂದರೆ ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತಾ, ಅಂಥವರು ಕ್ರಿಸ್ತನನ್ನು ತ್ಯಜಿಸಿದವರಾಗಿದ್ದಾರೆ. ಕ್ರಿಸ್ತನ ಬಲಿದಾನವನ್ನೇ
ತುಚ್ಛ ಮಾಡುವವರು ಅಥವಾ ತಿರಸ್ಕರಿಸುವವರಾಗಿದ್ದಾರೆ ಅಂತ ಬರೆದಿರಬೇಕು. ಒಂದು ವೇಳೆ ನಾವು ಒಳ್ಳೆ ಕಾರ್ಯಗಳಿಂದ ರಕ್ಷಣೆ ಹೊಂದುವುದಾದರೆ ಕ್ರಿಸ್ತನ ಲೋಕಕ್ಕೆ ಬರುವ ಅಗತ್ಯ ಇಲ್ಲ. ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಡುವ ಅಗತ್ಯ ಇಲ್ಲ. ನಾವು ಕ್ರಿಸ್ತನು ನಮ್ಮ ಪಾಪಕ್ಕೋಸ್ಕರ ಸತ್ತದಂತ ನಂಬಿಕೆ ಇಡುವ ಅಗತ್ಯ ಇರಲಿಲ್ಲ. ಬಹಳ ಅಗತ್ಯವಾಗಿ ತಿಳ್ಕೊಂಡು, ಯಾಕೆಂದರೆ ಇದೆಲ್ಲ ನಮ್ಮ ಮನುಷ್ಯ ಜ್ಞಾನಕ್ಕೆ ಅರ್ಥ ಆಗುವುದಲ್ಲ. ನಾವು ಪಾಪ ಮಾಡಿ ದೇವರಿಗೆ ಇಷ್ಟು ವಿರುದ್ಧವಾಗಿ ಹೋಗಿ ದೇವರ ಪ್ರೀತಿಯಿಂದ ನಮ್ಮನ್ನು ಕ್ಷಮಿಸಿದ್ದಾರೆ ಯಾಕೆ, ಈ ಎಲ್ಲ ಆಲೋಚನೆಗಳು ಬರ್ತವೆ. ಅದಕ್ಕಾಗಿ ಅನೇಕ ಜನರು ತಮ್ಮ ಲೌಕಿಕ ಜ್ಞಾನದಿಂದಾಗಿ ಈ ಸಂಗತಿಗಳನ್ನು ತಿರಸ್ಕರಿಸಿ ಅವರು ತಮ್ಮಲ್ಲಿ ತಿಳಿಸಿಕೊಂಡಿದ್ದಾರೆ. ತುಂಬ ಜನ ನೋಡಿ ಬುದ್ಧಿವಂತರು. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಲೌಕಿಕ ಜ್ಞಾನವು ದೇವರ ಎದುರಲ್ಲಿ, ದೇವರ ದೃಷ್ಟಿಯಲ್ಲಿ ಅದು ಹುಚ್ಚು ಮಾತಾಗಿ ಕಾಣಿಸ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಶಿಲುಬೆಯ ಮರಣ ನಾಶನದ ದಾರಿಯಲ್ಲಿದ್ದವರಿಗೆ ಹುಚ್ಚು ಮಾತಾಗಿ ಕಾಣ್ತದೆ ಅಂತ. ಆದ್ದರಿಂದ ಬಹಳ ಎಚ್ಚರಿಕೆಯಾಗಿ, ಎಲ್ಲ ಧರ್ಮಗಳಲ್ಲಿ ನೀವು ನೋಡಿದರೆ ಕೂಡ ಪ್ರತಿಯೊಂದು ಧರ್ಮ ನಿಮ್ಮ ಒಳ್ಳೆಯ ಕಾರ್ಯಗಳು, ಆದರೆ ಯಾವ ಪಾಪಕ್ಕೆ ಎಂಥ ಒಳ್ಳೆ ಕಾರ್ಯ ಮಾಡಬೇಕು ಎಲ್ಲಿ ಕೂಡ ಇಲ್ಲ. ಇದೆಲ್ಲ ಬಹಳ ಸರಿಯಾದ ಒಂದು ಚಿಂತನೆಯಲ್ಲಿ ಇಲ್ಲದ ಸಂಗತಿಗಳು. ಹಾಗಾದರೆ ನೀವು ಯಾರನ್ನು ಕೊಲೆ ಮಾಡಿ ಒಂದು ಒಳ್ಳೆ ಕಾರ್ಯ ಮಾಡಿದ ಕೂಡಲೇ ಎಷ್ಟು ಜನರನ್ನು ಬೇಕಾದ್ರೆ ನೀವು ಕೊಲ್ಬಹುದು, ಈ ಎಲ್ಲ ಚಿಂತನೆಗಳಲ್ಲಿ. ಆದರೆ ನಮ್ಮಲ್ಲಿ ಇಲ್ಲಿ ಬೈಬಲ್ನ ಬೋಧನೆ ಏನು ಹೇಳ್ತದೆ, ದೇವರು ಪ್ರೀತಿ ಮಾಡಿ ಮನುಷ್ಯನ ಮೇಲೆ ಕೃಪೆಯನ್ನು ಮನುಷ್ಯನಿಗೆ ಕೊಟ್ಟು ದೇವರು ಮನುಷ್ಯ ಕುಲವನ್ನು ರಕ್ಷಿಸ್ತಾನೆ. ಆದರೆ ಒಂದೇ ಒಂದು ಸಂಗತಿ, ಆ ಕೃಪೆಯನ್ನು ಸ್ವೀಕರಿಸುವುದು ಮತ್ತು ತ್ಯಜಿಸುವ ಒಂದು ಸ್ವಾತಂತ್ರ್ಯವನ್ನು ಮನುಷ್ಯನಿಗೆ ದೇವರು ಕೊಟ್ಟರು. ಅದಕ್ಕಾಗಿ ನಾವು ನಂಬಿಕೆ ಇಡಬೇಕಾಗಿದೆ. ಮತ್ತೆ ನಂಬಿಕೆ ಇಡುವುದು ಕಾರ್ಯ ಅಲ್ಲ, ಅದು ತಿಳಿಯುತ್ತಲ್ಲ, ಕಾರ್ಯ ಅಲ್ಲ. ಕೃಪೆ ಒಂದು ಕೊಡುಗೆ, ಅದು ಒಂದು ಬಹುಮಾನ. ನಾವು ಸ್ವೀಕರಿಸುವುದು ಮಾತ್ರ ನಮ್ಮ ಕೆಲಸ. ಆದ್ದರಿಂದ ಅದೊಂದು ಉಡುಗೊರೆ ಅಥವಾ ಕಾಣಿಕೆ ಅಂತ ಹೇಳ್ತಾರೆ. ಅದನ್ನು ಯಾರು ಕೂಡ ಸಂಪಾದನೆ ಮಾಡಲಿಕ್ಕೆ ಆಗುವುದಿಲ್ಲ. ನಮಗೆ ಯಾರಾದರೂ ಒಂದು ಉಡುಗೊರೆ ಕೊಟ್ಟರೆ ನಾವು ಒಳ್ಳೇದು ಮಾಡಿದ್ದಕ್ಕೆ ನಮಗೆ ಕೊಟ್ಟರು, ಅದು ಬಹುಮಾನ ಆಗ್ತದೆ, ಅದು ಬೇರೆ ವಿಷಯ. ಇಲ್ಲಿ ಉಡುಗೊರೆ, ದೇವರು ನಮಗೆ ಒಂದು ಉಡುಗೊರೆ ಕಾಣಿಕೆ ಕೊಟ್ಟದ್ದು, ಫ್ರೀ, ಉಚಿತಾರ್ಥವಾಗಿ. ನಾವು ಯಾರಿಗಾದರೂ ಕಾಣಿಕೆ ಕೊಡುವಾಗ ಅದಕ್ಕೆ ಬೆಲೆ ಅವರಿಂದ ದುಡ್ಡು ತಗೊಳ್ತೇವೆ? ಇಲ್ಲ, ಅದು ಉಚಿತಾರ್ಥವಾಗಿ ಕೊಡಲ್ಪಟ್ಟ ಕಾಣಿಕೆ ಆಗಿದೆ. ಅದನ್ನು ಯಾರಿಂದ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದು ಯೋಗ್ಯತೆಗೆ ಅನುಗುಣವಾಗಿ ಕೊಡಲ್ಪಟ್ಟದ್ದು ಕೂಡ ಅಲ್ಲ, ಯೋಗ್ಯತೆಗೆ ಅನುಗುಣವಾಗಿ ಕೊಡಲ್ಪಟ್ಟದ್ದಲ್ಲ. ಮತ್ತೆ ಮೂರನೇದು, ಅಲ್ಲಿ ಅದನ್ನು ಸ್ವೀಕರಿಸುವವರ ಇದು ಒಳ್ಳೆತನ ಮತ್ತು ಕೆಟ್ಟತನವನ್ನು ಅಲ್ಲಿ ವಿಮರ್ಶೆ ಮಾಡಿ ಅದು ಸ್ವೀಕಾರ ಅಥವಾ ಕೊಡಲ್ಪಟ್ಟದ್ದು ಕೂಡ ಅಲ್ಲ. ಉಚಿತಾರ್ಥವಾಗಿ ದೇವರು ಪ್ರೀತಿ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ನಾವು ಅಂಥ ಪಾಪಿಗಳಾಗಿದ್ದರೂ ಕೂಡ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನಾನು ನಿಮ್ಮ ಪಾಪವನ್ನು ಎಂದಿಗೂ ನೆನಪಿಗೆ ತರುವುದಿಲ್ಲ. ದೇವರು ಯಾವತ್ತೂ ನಮ್ಮ ಪಾಪಗಳನ್ನು ನೆನಪಿಗೆ ತರುವುದಿಲ್ಲ. ಅಂತಹ ಪ್ರೀತಿ ಮಾಡಿದರು. ಒಬ್ಬ ಸೇವಕರು ಹೇಳ್ತಾ ಇದ್ದಾರೆ ಏನಂದರೆ, ದೇವರ ಕೃಪೆ ಅಂದರೆ ಒಬ್ಬ ಪಾಪಿಯನ್ನು ಸಂತರನ್ನಾಗಿ ಮಾಡುವ ಒಂದು ಸಾಧನ. ಎಂಥ ಪಾಪಿಗಳು ನಾವಾಗಿದ್ದು ನಮ್ಮ ಮೇಲೆ ಕರುಣೆ ತೋರಿ ತನ್ನ ಮಗನ ಬಲಿದಾನದ ಮೂಲಕ, ಅಷ್ಟು ಮಾತ್ರ ಅಲ್ಲ, ನಮಗೆ ಸುವಾರ್ತೆ ಮುಟ್ಟುವಂತೆ ಮಾಡಿದನು. ಒಂದು ಸುವಾರ್ತಿಕರು ನಮಗೆ ಸುವಾರ್ತೆ ಸಿಗಲಿಲ್ಲಾದರೆ ನಮಗೆ ನಂಬಲಿಕ್ಕೆ ಆಧಾರ ಇರಲಿಲ್ಲ. ಅದನ್ನು ದೇವರೇ ಮಾಡಿದರು. ಅದರ ನಂತರ ಏನು ಮಾಡಿದರು? ನಮ್ಮಲ್ಲಿ ಆತ್ಮನನ್ನು ಕಳುಹಿಸಿ ನಾವು ಅದನ್ನು ನಂಬುವಂತೆ ಮಾಡಿದರು. ಮತ್ತು ದೇವರು ನಮಗೆ ಹೊಸ ಸೃಷ್ಟಿಯಾಗಿ ರೂಪಿಸಿದರು. ಅಲ್ಲಿಂದ ನಮ್ಮ ಸ್ವಭಾವ ಬದಲಾವಣೆ ಉಂಟಾಯಿತು. ನೋಡಿ, ನೀವು ಕ್ರಿಸ್ತನ ನಂಬುವ ಮೂಲಕ ನೀವು ಯಾವ ರೀತಿಯಲ್ಲಿದ್ದೀರಿ, ನಿಮ್ಮ ಸ್ವಭಾವ ಏನಿತ್ತು, ನಿಮ್ಮ ಪಾಪದ ಆಕರ್ಷಣೆ ಪಾಪದ ಕಡೆಗೆ ನಿಮ್ಮಲ್ಲಿ ಇತ್ತು. ಈಗ ಏನು? ಈಗ ನಾವು ಬದಲಾಗಿ ಸಂಪೂರ್ಣತೆ ನಾವು ಹೊಂದಿದ್ದೇವಂತ ನಾನು ಹೇಳುವುದಿಲ್ಲ, ಆದರೆ ಎಷ್ಟೋ ಮಟ್ಟಿಗೆ ನಮ್ಮಲ್ಲಿ ಒಂದು ಬದಲಾವಣೆ. ನಾವು ಹೊಸ ಸೃಷ್ಟಿಗಳಾಗಿ ರೂಪಿಸಿದ್ದೆವು. ಆತನ ಆತ್ಮನನ್ನು ನಮ್ಮಲ್ಲಿ ಕೊಟ್ಟಿದ್ದಾನೆ ಮತ್ತು ದಿನೇ ದಿನೇ ನಮ್ಮನ್ನು ಹೊಸತನದಲ್ಲಿ ಆತನ ಪರಿಶುದ್ಧತೆಯಲ್ಲಿ ಬೆಳೆಸೋನಾಗಿದ್ದಾನೆ. ಇದನ್ನು ನಾವು ಅನೇಕ ಬಾರಿ ನಾವು ಪ್ರಸ್ತಾಪಿಸಿದ್ದೆವು. ಈಗ ನೋಡಿ, ಅದು ದೇವರ ಕೃಪೆಯ ವಿಷಯದಲ್ಲಿ ಅಮೇಜಿಂಗ್ ಗ್ರೇಸ್ ಅಂತ ಒಂದು ಹಾಡು, ಭಾಳ ಅದ್ಭುತವಾದ ಅದು ಕೃಪೆ. ಅದು ಎಷ್ಟು ರುಚಿಕರವಾದದ್ದು.
ಅಂತ ಹೇಳಿ ಆ ಹಾಡು ಹೇಳ್ತದೆ. ಅಮೇಝಿಂಗ್ ಗ್ರೇಸ್, ಹೌ ಸ್ವೀಟ್ ಆ್ಯಂಡ್ ಸೌಂಡ್. ಮತ್ತೆ ಎಂಥದ್ದು, ಒಬ್ಬ ದುಷ್ಟನಾದ ನನ್ನನ್ನು ರಕ್ಷಿಸಿದ ಆ ಕೃಪೆ ಅಂತ ಹೇಳಿ. ಈ ಹಾಡು ಇಡೀ ಪ್ರಪಂಚದಲ್ಲಿ ಎಲ್ಲ ಹಾಡಿಗಿಂತ ಅತಿ ಹೆಚ್ಚು ಸರ್ಕ್ಯುಲೇಟ್ ಅಥವಾ ವೈರಲ್ ಆದ ಹಾಡು, ಅತಿ ಹೆಚ್ಚು ಇದರಲ್ಲಿ ಜನರು ಕೇಳಿದ ಹಾಡು. ಅಂಥ ಅದ್ಭುತವಾದ ಹಾಡು ಇದಾಗಿದೆ. ಯಾಕೆಂದರೆ ಅದು ದೇವರ ಕರುಣೆಯ ವಿಷಯದಲ್ಲಿ, ದೇವರ ಕರುಣೆಯ ವಿಷಯದಲ್ಲಿ ಅದು ಹೇಳ್ತದೆ. ಅಮೇಝಿಂಗ್ ಅಂದರೆ ಅದ್ಭುತವಾದ ಕೃಪೆ ಅಂತ ಹೇಳಿ ಅಲ್ಲಿ ವಿವರಣೆ ಮಾಡ್ತಾರೆ. ಈ ಹಾಡನ್ನೇ ಕೇಳಿ ಎಷ್ಟೋ ಜನರು, ಎಷ್ಟೋ ಪಾಪಿಗಳು ತಮ್ಮ ಜೀವನವನ್ನೇ ದೇವರಿಗೆ ಸಮರ್ಪಿಸಿದ್ದಾರೆ. ಆದ್ದರಿಂದ ಒಂದು ಕಾಲದಲ್ಲಿ ನಾವು ಅನಾಥರಾಗಿದ್ದೆವು, ನಾವು ಕಳ್ಕೊಂಡೆವು. ಆದರೆ ದೇವರು ನಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸಿದ. ಎರಡನೇದು, ಇಲ್ಲಿ ನಾವು ನಂಬಿಕೆ ಇಡಬೇಕು ಅಂತ ಹೇಳಿ. ಕೆಲವರು ಹೇಳ್ಬೋದು ನಂಬಿಕೆ ಇಡುವುದು ನಾವು ಅದನ್ನು ಮಾಡೋದಲ್ಲ ಅಂತ ಹೇಳಿ. ಇಲ್ಲ, ನಂಬಿಕೆ ಅದು ಒಂದು ಕೆಲಸ ಅಲ್ಲ, ಖಾಲಿ ಅದೊಂದು ನಮ್ಮ ಸ್ವಾತಂತ್ರ್ಯಕ್ಕೆ ದೇವರು ಬಿಟ್ಟುಕೊಟ್ಟ ಒಂದು ಕೆಲಸ ಆಗಿದೆ, ಒಂದು ಕಾರ್ಯ ಆಗಿದೆ. ನಂಬಿಕೆ ಒಂದು ಕಾರ್ಯ ಅಲ್ಲ ಅದು. ಮತ್ತು ಎರಡನೇದು, ಇಲ್ಲಿ ನಂಬಿಕೆ ನಮ್ಮ ಭಾವನಾತ್ಮಕವಾದ ಅನಿಸಿಕೆ ಅಲ್ಲ. ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಭಾವನಾತ್ಮಕ ಅಂದರೆ ಏನು? ನಾವು ಹೌದು ನಾನು ನಂಬುತ್ತೇನೆ ಅಂತ ಹೇಳಿ ನಾವು ಯೋಚಿಸ್ತೇವೆ. ಆದರೆ ಅಲ್ಲಿ ಮತ್ತೆ ಎರಡನೇದು, ಇದು ನಮ್ಮ ಮನಸ್ಸಿನ ನಿಲುವಿನ ಮನೋಭಾವನೆ ಅಲ್ಲ. ನಾವು ಮನಸ್ಸಿನಲ್ಲಿ ಖಾಲಿ ಯೋಚಿಸಿದ ನಾನು ನಂಬಿದ್ದೇನಂತ ಅಲ್ಲ. ಪೂರ್ಣವಾಗಿ ನಾವು ದೇವರ ಮೇಲೆ ಒಂದು ನಂಬಿಕೆ ಇಡುವುದು. ಅಷ್ಟು ಮಾತ್ರ ಅಲ್ಲ, ನಂಬಿಕೆ ಇಟ್ಟಾಗ ಮೊದಲನೇದಾಗಿ ನಾವು ಪಾಪಿಗಳಂತ ಒಪ್ಪಿಕೊಂಡು ನಮ್ಮ ರಕ್ಷಣೆಗೋಸ್ಕರ, ನಮ್ಮ ಪಾಪ ಪರಿಹಾರಕ್ಕಾಗಿ ದೇವರು ಮನುಷ್ಯ ರೂಪ ತಾಳಿ ಈ ಲೋಕದಲ್ಲಿ ಸತ್ತನಂತ ನಂಬೋದು. ಅದು ಒಂದು ಹೆಜ್ಜೆಯ ನಂಬಿಕೆ. ನಂತರ ಏನು? ಅಲ್ಲಿಂದ ನಮ್ಮ ಜೀವಿತದ ಪ್ರತಿಯೊಂದು ಹೆಜ್ಜೆಗಳಲ್ಲಿ ದೇವರು ನಮ್ಮನ್ನು ಕಾಪಾಡುತ್ತಾನೆ, ಎಂಥ ಕಷ್ಟ ಸಂಕಟಗಳು ಬಂದರೂ ಕೂಡ ನಮ್ಮನ್ನು ಕಾಪಾಡುತ್ತಾನೆ ಎಂಬ ನಂಬಿಕೆ ಕೂಡ ಬೇಕು. ಅದು ಮುಂದುವರಿಯುವ ನಂಬಿಕೆ ಬೇಕು. ಅಲ್ಲಿ ಒಂದು ಕಡೆ ತಕ್ಷಣ ನಂಬಿದಾಗ ನೋಡಿ, ಅನೇಕ ಬಾರಿ ನಾವು ಏನಾಗ್ತೇವೆ, ನಾವು ಭಾವನಾತ್ಮಕವಾಗಿ ಕೆಲವು ಕಾರ್ಯಗಳನ್ನು ಮಾಡ್ತೇವೆ, ಆದರೆ ಮುಂದಕ್ಕೆ ಆ ಕಾರ್ಯಗಳು ನಡೆಯುವುದಿಲ್ಲ. ನಾವು ಅನೇಕ ಬಾರಿ ನೋಡ್ತೇವೆ, ಈ ಚರ್ಚ್ಗಳಲ್ಲಿ ಹಾಡುವಾಗ ಕೆಲವರು ನಲಿದಾಡ್ತಾರೆ, ಅವರ ಸಂತೋಷ ಮರುದಿವಸ ಅವರಲ್ಲಿ ನೋಡಿದರೆ ಮತ್ತೆ ಪುನಃ ಲೌಕಿಕ ರೀತಿಯಾಗಿ ಜೀವಿಸ್ತಾರೆ. ಅಲ್ಲಿ ಬರುವಾಗ ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಅಂತ ಹೇಳುವಾಗ ಕೂಗಾಡ್ತಾರೆ, ಎಲ್ಲ ಮಾಡ್ತಾರೆ. ಇದು ಭಾವನಾತ್ಮಕ ರೀತಿಯಲ್ಲ. ಅದನ್ನು ಮುಂದುವರಿಯೋ ಕೆಲಸ ಮಾಡಬೇಕು, ಅದು ಮುಂದುವರಿಯಬೇಕು. ಮತ್ತು ನಾವು ಒಂದು ಸಾರಿ ನಂಬಿಕೆ ಇಟ್ಟ ಆಮೇಲೆ ಮತ್ತೆ ಪ್ರತಿಯೊಂದು ನಮ್ಮ ಜೀವಿತದ ಹಂತದಲ್ಲಿ ದೇವರನ್ನು ಸಂಪೂರ್ಣವಾಗಿ ನಾವು ದೇವರ ಮೇಲೆ ನಂಬಿಕೆ ಇಡುವುದು ಅಥವಾ ಟ್ರಸ್ಟಿಂಗ್ ಅಂದರೆ ನಾವು ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ, ದೇವರು ನಮ್ಮನ್ನು ಕಾಪಾಡ್ತಾರೆ, ದೇವರು ನಮ್ಮನ್ನು ನಡೆಸುತ್ತಾರೆ ಎಂಬ ಬಲವಾದ ಚಿಂತನೆ ನಮ್ಮಲ್ಲಿರಬೇಕು. ಆಗ ಮಾತ್ರ ನಮ್ಮ ನಂಬಿಕೆ ಅದು ಮುಂದುವರಿದ ನಿರಂತರವಾದ ನಂಬಿಕೆ ಆಗ್ತದೆ. ಯಾಕೆಂದರೆ ಕಷ್ಟ ಬಂದಾಗ ನೋಡಿ, ಇದರಿಂದಾಗಿ ಏನಾಗ್ತದೆ, ಅನೇಕ ಜನರು ಒಂದು ಭಾವನಾತ್ಮಕ ಅನಿಸಿಕೆಯಿಂದ ಕ್ರಿಸ್ತನ ಮೇಲೆ ನಂಬಿಕೆ ಇಡ್ತಾರೆ, ಚರ್ಚಿಗೆ ಬರ್ತಾರೆ. ಕಷ್ಟ ಬಂದಾಗ ಅವರಲ್ಲಿ ಆ ಪರಿಪೂರ್ಣತೆಯ ನಂಬಿಕೆ ಇಲ್ಲದಿರುವುದರಿಂದ ಅವರು ಬಿದ್ದು ಹೋಗ್ತಾರೆ. ಯಾಕೆ ನಮಗೆ ಈ ಕಷ್ಟ ಅಂತ ಹೇಳಿ ಬಿಟ್ಟು ದೂರ ಆಗ್ತಾರೆ. ಆದ್ದರಿಂದ ಆ ನಂಬಿಕೆ ಮುಂದುವರಿದ ನಂಬಿಕೆ ಆಗಬೇಕು. ಮತ್ತು ನಾವು ಪ್ರಾರ್ಥನೆ ಮಾಡಿ ದೇವರಲ್ಲಿ ನಮ್ಮ ನಂಬಿಕೆಯನ್ನು ಬಲಪಡಿಸುವವರಾಗಬೇಕು. ಈ ನಂಬಿಕೆ ಹೇಗೆ ಬರ್ತದೆ? ನಂಬಿಕೆ ನಾವು ದೇವರ ವಾಕ್ಯವನ್ನು ಕೇಳಿದ್ದರಿಂದ ಅಂತ ಬರ್ತದೆ. ನಾವು ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸುವಾರ್ತೆಯನ್ನು ಕೇಳುವುದರಿಂದ. ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತೇವೆ 1ನೇ ಅಧ್ಯಾಯ 13, ಸುವಾರ್ತೆಯನ್ನು ನಾವು ಕೇಳಿದ್ದರಿಂದ ನಮಗೆ ನಂಬಿಕೆ ಬರ್ತದೆ. ಇನ್ನೊಂದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ನಂಬಿಕೆ ಪ್ರತಿ ಧರ್ಮದಲ್ಲಿ, ಪ್ರತಿ ಪಂಗಡಗಳಲ್ಲಿ ನಂಬಿಕೆನೇ ಎಲ್ಲರೂ ನಂಬೋದೇ. ಆದರೆ ಇಲ್ಲಿ ಅಂಥದ್ದು
ಸುವಾರ್ತೆಯನ್ನು ನಾವು ಕೇಳಿ ನಂಬಿಕೆ ಇಡುವುದು, ದೇವರ ವಾಕ್ಯವನ್ನು ಕೇಳಿದಾಗ ನಂಬಿಕೆ ಇಡುವುದು. ನಮ್ಮ ನಂಬಿಕೆಗೆ ಆಧಾರ ಏನು? ದೇವರ ವಾಕ್ಯ, ಸುವಾರ್ತೆ ನಮ್ಮ ನಂಬಿಕೆಗೆ ಆಧಾರ, ಬೇರೆ ಯಾವುದೇ ಅಲ್ಲ. ಯಾರು ಹೇಳಿದ್ದನ್ನಂತ ಹೇಳಿ ನಾವು ನಂಬುದಲ್ಲ. ಅದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನಮ್ಮ ನಂಬಿಕೆಗೆ ದೇವರ ವಾಕ್ಯ ನಮಗೆ ಆಧಾರ ಆಗಿದೆ. ಅದನ್ನು ನಾವು ತಿಳ್ಕೊಳ್ಬೇಕು. ನಾವು ಪಾಪಿಗಳಂತ ಒಪ್ಪಿ ಕ್ರಿಸ್ತನನ್ನು ನಾವು ರಕ್ಷಕನೆಂದು ಅಂಗೀಕರಿಸಬೇಕು. ಅದು ನಂಬಿಕೆ ಆಗಿದೆ. ನಾವು ರೋಮಪುರದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. 4ನೇ ಅಧ್ಯಾಯ 1ರಿಂದ 5 ತನಕ ನೋಡಿ. ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲಪಿತೃವಾಗಿ ಅಬ್ರಹಾಮನು ಏನು ಪಡೆದನೆಂದು ಹೇಳಬೇಕು? ಅಬ್ರಹಾಮನು ಪುಣ್ಯಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಆತನಿಗೆ ಆಸ್ಪದವಿರುವುದು. ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ. ಇದರ ವಿಷಯವಾಗಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯನ್ನು ಎಣಿಸಲ್ಪಟ್ಟಿದ್ದನ್ನು ಹೇಳುತ್ತದೆ. ನೋಡಿ, ಅಲ್ಲಿ ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಆತನ ನೀತಿವಂತನು. ನಾವು ಆದಿಕಾಂಡದಲ್ಲಿ ಅದನ್ನು ನೋಡ್ತೇವೆ. ಆದಿಕಾಂಡದಲ್ಲಿ ಅಬ್ರಹಾಮನು ನಂಬಿದನು. ಆದಿಕಾಂಡ 5ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಅಬ್ರಹಾಮನು 15ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಬ್ರಹಾಮ್ ನಂಬಿದನು, ಅವನ ನಂಬಿಕೆ ದೇವರ ದೃಷ್ಟಿಯಲ್ಲಿ ನೀತಿವಂತ ಎಂದು ಎಣಿಸಲ್ಪಟ್ಟಿತ್ತಂತ ಹೇಳಿ. ಅಬ್ರಹಾಮನು ಕೂಡ ನಂಬಿಕೆಯ ಮೂಲಕವೇ ದೇವರು ಅವನನ್ನು ನೀತಿವಂತನೆಂದು ನಿರ್ಣಯಿಸಿದನು. ಯಾಕೆಂದರೆ ಅವನು ಊರು ಬಿಟ್ಟು ಬರುವಾಗ ಆತನು ಸಂಪೂರ್ಣ ನಂಬಿಕೆ ಇಟ್ಟು ದೇವರ ಮೇಲೆ ಹೊರಗೆ ಬಂದನು. ಅಷ್ಟು ಮಾತ್ರ ಅಲ್ಲ, ಆತನ ಜೀವಿತದ ಪ್ರತಿಯೊಂದು ಹಂತದಲ್ಲಿ ಅವನು ದೇವರ ಮೇಲೆ ನಂಬಿಕೆ ಇಟ್ಟು, ಅವನು ಮಕ್ಕಳಿರಲಿಲ್ಲ, ಮಕ್ಕಳು ಕೊಡ್ತಾನೆ ಅಂತ ದೇವರನ್ನು ನಂಬಿದನು. ಮಗನನ್ನು ಬಲಿ ಅರ್ಪಿಸಲಿಕ್ಕೆ ಹೇಳಿದ್ದು. ನೋಡಿ, ಅವನ ನಂಬಿಕೆ ಕೂಡ ಪರೀಕ್ಷೆಗೆ ಒಳಪಟ್ಟಿತು. ಅದು ಬೇರೆ ಸಂಗತಿ. ಇಲ್ಲಿ ಅವನು ನಂಬಿದ್ದರಿಂದ ನೀತಿವಂತನೆಂದು ನಿರ್ಣಯಿಸಿದನು. ಆದರೆ ನಂಬಿಕೆ ಕೂಡ ಬೆಂಕಿಯಲ್ಲಿ ಹಾಕಿ ಪರೀಕ್ಷೆ ಪಡ್ತದೆ ಅಂತ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವು ರೋಮಪುರದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಅಲ್ಲಿ 10ನೇ ಅಧ್ಯಾಯ 13ನೇ ವಾಕ್ಯ ನೋಡಿ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ರಕ್ಷಣೆ ಆಗುವುದೆಂದು ಬರೆದಿದೆ. ನೋಡಿ, ಇದು ಕೂಡ ನಂಬಿಕೆ. ಕರ್ತನ ಕರೆಯಲ್ಪಟ್ಟವರು ಇಲ್ಲಿ ಎಲ್ಲರೂ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ, ಅಂದರೆ ಕ್ರಿಸ್ತನನ್ನು ಹೇಳಿಕೊಳ್ಳುವ, ಇದು ಕೂಡ ನಂಬಿಕೆ ಅಂತ ಅಲ್ಲಿ ಆಗ್ತದೆ. ಇನ್ನೊಂದು ನೋಡಿ, 9ನೇ ವಾಕ್ಯ ನೋಡಿ. ಅಲ್ಲಿ ನೀವು ಯೇಸುವನ್ನೇ ಕರ್ತನೆಂದು ಬಾಯಿಂದ ಆರಿಕೆ ಮಾಡಿದರೂ ಕೂಡ ನಿಮಗೆ ರಕ್ಷಣೆ ಆಗ್ತದೆ. ಅಂದರೆ ಅದು ಕೂಡ ನಂಬಿಕೆ. ನಾವು ನಂಬಿದಾಗಲೇ ನಾವು ಬಾಯಿಂದ ಆರಿಕೆ ಮಾಡ್ತೇವೆ. ಆದ್ದರಿಂದ ನಮಗೆ ಮಕ್ಕಳಿಗಿರುವ ನಂಬಿಕೆ ನಮಗೆ ಇರಬೇಕು. ಅಂದರೆ ಮಕ್ಕಳು ಯಾವುದೇ ಒಂದು ಪ್ರಯೋಜನವನ್ನು ಇಟ್ಟು ನಂಬೋದಿಲ್ಲ. ಅವ್ರ ತಂದೆ ತಾಯಿಗಳನ್ನು ಸಂಪೂರ್ಣವಾಗಿ ನಂಬೋರಾಗ್ತಾರೆ ಅಂಥ ನಂಬಿಕೆ. ಅದಕ್ಕೆ ಯೇಸು ಹೇಳ್ತಾನೆ, ನೀವು ಮಕ್ಕಳಾಗಿ ಆಗದೆ ನೀವು ಪರಲೋಕ ರಾಜ್ಯವನ್ನು ಸೇರಲಾದ್ರೆ ಅಂತ ಹೇಳಿ. ನೋಡಿ, ನಾವು ಯೋಹಾನನ ಸುವಾರ್ತೆಯಲ್ಲಿ ಕೂಡ ನೋಡ್ತೇವೆ. 3ನೇ ಅಧ್ಯಾಯ 16ನೇ ವಾಕ್ಯ. ಬೇಕಾದರೆ ಅದನ್ನು ಒಂದ್ಸಲ ವಾಕ್ಯ ನೋಡಿ. ನಾವು ತುಂಬ ಸಾರಿ ಈ ವಾಕ್ಯವನ್ನು ಓದಿದ್ದೇವೆ. ನೋಡಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬೋ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಕೊಟ್ಟನು. ನೋಡಿ, ಈ ಒಂದು ವಾಕ್ಯದಲ್ಲಿ ಇಡೀ ನಮ್ಮ ರಕ್ಷಣೆಯ ಒಂದು ತತ್ವ ಸಿದ್ಧಾಂತ ಅಡಕವಾಗಿದೆ. ದೇವರು ಅದನ್ನು ನಂಬಿಕೆಯ ಮೂಲಕ ನಾವು ಅದನ್ನು ಹೊಂದುವವರಾಗಿದ್ದೇವೆ. ಈಗ ನೋಡಿ, ನಾವು ಎಲ್ಲರೂ ನಂಬಿದ್ದೇವೆ ಅಂತ ಹೇಳ್ತೇವೆ. ಅದಕ್ಕೊಂದು ಸಣ್ಣ ಉದಾಹರಣೆ ಆಗಿ ಈ ರೀತಿಯಾಗಿ ನಾವು ನೋಡುವ, ಒಬ್ಬ ವ್ಯಕ್ತಿ ಒಂದು ನೈಲ್ ನದಿಯ ಮೇಲೆ ಸುಮಾರು 150 ಅಡಿ ಆ ಮೇಲೆಯಲ್ಲಿ ಒಂದು ಹಗ್ಗದ ಮೇಲೆ ನಡೆಯುತ್ತಾರೆ. ನಾವು ಎಲ್ಲರೂ ನೋಡುವವರ ತುಂಬ ಜನ ನಿಂತು ನೋಡ್ತಾರೆ. ಆತನು ಹಗ್ಗದ ಮೇಲೆ ನಡೆದು ಅಲ್ಲಿ ಆ ದಡಕ್ಕೆ ಹೋಗ್ತಾನೆ, ಮತ್ತೆ ಹಾಗೆಯೇ ಹಿಂದೆ ಬರ್ತಾನೆ. ಈಗ ಆತನು ಜನರಲ್ಲಿ ಕೇಳ್ತಾನೆ, ನಾನು ಈ ಹಗ್ಗದ ಮೇಲೆ ನಡೆಯುತ್ತೇನೆ, ಪುನಃ ನಡೆಯುತ್ತೇನೆ ಅಂತ ನಿಮಗೆ ಎಲ್ಲರಿಗೆ ನಂಬಿಕೆ ಉಂಟ? ಹೌದು, ಎಲ್ಲರೂ ನಂಬಿದ್ದಾರೆ, ನಂಬಿಕೆ ಉಂಟಂತ ಹೇಳ್ತಾರೆ.
ಆಗ ಒಬ್ಬ ಹಿಡಿದು ಹೇಳ್ತಾನೆ, ಹೌದು ಖಂಡಿತ ನಂಬಿಕೆ ಉಂಟು. ಆಗ ಆ ವ್ಯಕ್ತಿ ಕರೀತಾನೆ, ಬಾ ನೀನು ನನ್ನೊಟ್ಟಿಗೆ ನನ್ನ ಹೆಗಲ ಮೇಲೆ ಕೂರು, ನಾನು ದಾರ್ತೇನಂತೆ. ಅವನು ಸಿದ್ಧನಿದ್ದಾನೆ. ಇಲ್ಲ, ಹೇಳಲಿಕ್ಕೆ ಬಾಯಿಂದ ನಂಬಿಕೆ ಸುಲಭ, ಭಾಳ ಗಟ್ಟಿಯಾದ ನಂಬಿಕೆ, ಅಂಥ ಒಂದು ಗಟ್ಟಿ ನಂಬಿಕೆ ಬೇಕಂದ್ರೆ ಅದು ನಿಜವಾದ ನಂಬಿಕೆ. ಅದು ಕ್ರಿಸ್ತನಲ್ಲಿ ನಮ್ಮನ್ನು ಹೊಸತನವನ್ನು ಸೃಷ್ಟಿಸುವ ನಂಬಿಕೆ ಆಗಿದೆ. ನೋಡಿ, ಅಲ್ಲಿ 8 ಮತ್ತು 9ನೇ ವಾಕ್ಯದಲ್ಲಿ ನಾವು ದೇವರು ನಮ್ಮನ್ನು ಹೇಗೆ ರಕ್ಷಿಸಿದನು, ತನ್ನ ಕೃಪೆಯಿಂದ ನಮ್ಮನ್ನು ರಕ್ಷಿಸಿದನು, ದೇವರು ನಮ್ಮಲ್ಲಿ ಏನು ಮಾಡಿದನು, ಹೊಸ ಕಾರ್ಯವನ್ನು ಮಾಡಿದನು, ಏನು ನಮ್ಮನ್ನು ಹೊಸದಾಗಿ ಸೃಷ್ಟಿಸಿದನು, ತನ್ನ ಮಗನ ಕ್ರೂಜೆಯ ಮರಣದ ಮೂಲಕ ನಮ್ಮಲ್ಲಿ ಹೊಸ ಸೃಷ್ಟಿಯಾಗಿರುವುದನ್ನು ಮತ್ತು ಈ ಮೂಲಕ ನಮ್ಮನ್ನು ಹೊಸ ಕಾರ್ಯ ಮಾಡುವವರಾಗಿ ನಮ್ಮನ್ನು ರೂಪಿಸಿದನು. ನೋಡಿ, ಇಲ್ಲಿ 3 ಹಂತದಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಒಂದು, ಮೊದಲನೇದಾಗಿ ದೇವರು ನಮ್ಮನ್ನು ನಂಬುವಂತೆ ಮಾಡಿದನು. ಈಗ ನಂಬಿಕೆ ಮೂಲಕ ನಾವು ಹೊಸ ಸೃಷ್ಟಿಗಳಾದೆವು. 2ನೇ ಹಂತದಲ್ಲಿ ಏನಾಯಿತು, ಮೊದಲು ನಾವು ಕ್ರಿಸ್ತನ ಮೇಲೆ ನಂಬಿದೆವು, ದೇವರು ನಮ್ಮನ್ನು ಕ್ರಿಸ್ತನ ಮೇಲೆ ನಂಬುವಂತೆ ಮಾಡಿದನು. 2ನೇ ಹಂತದಲ್ಲಿ ನಮ್ಮಲ್ಲಿ ಹೊಸ ಸೃಷ್ಟಿಯಾಗಿ ಮಾಡಿದನು. ಏನು ಅಂದರೆ, ನಮ್ಮ ಸ್ವಭಾವವನ್ನು ಆತನು ಬದಲಾಯಿಸಿದನು. ಪಾಪದ ಸ್ವಭಾವದಿಂದ ನಮ್ಮನ್ನು ಪರಿಶುದ್ಧತೆಯ ಸ್ವಭಾವದಲ್ಲಿ ನಮ್ಮನ್ನು ಬದಲಾಯಿಸಿದನು. ಈಗ ಆ ಸ್ವಭಾವ ಬದಲಾವಣೆ ಆದ ಮೇಲೆ 3ನೇ ಹಂತದಲ್ಲಿ ಏನು ಮಾಡಿದನು, ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡುವಂತೆ ಆತನು ಮಾಡಿದನು. ಅದಕ್ಕಾಗಿ ಅಲ್ಲಿ ನೋಡಿ 10ನೇ ವಾಕ್ಯದಲ್ಲಿ ನಾವು ನೋಡ್ತೇವೇನು, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಮೊದಲು ನಾವು ನಂಬಿಕೆ ಇಡುವಂತೆ ಮಾಡಿದನು. 2ನೇ ಹಂತದಲ್ಲಿ ನಮ್ಮನ್ನು ಸೃಷ್ಟಿಸಿದನು, ಪುನರುತ್ಥಾನ, ಸತ್ತವರಾದ ನಮ್ಮನ್ನು ಪುನರುತ್ಥಾನ ಮಾಡಿದನು ಅಥವಾ ಹೊಸ ಸೃಷ್ಟಿಗಳಾಗಿ ರೂಪಿಸಿದನು. ಅದರ ಮೂಲಕ ನಮ್ಮಲ್ಲಿ ಪರಿಶುದ್ಧತೆಯ ಕಾರ್ಯಗಳು ಪ್ರಾರಂಭ ಆದವು. ಪಾಪದ ಸ್ವಭಾವವು ಬದಲಾಗುತ್ತಾ ಪಾಪದ ಸ್ವಭಾವವು ಕಡಿಮೆ ಆಗುತ್ತಾ ಜಜ್ಜುತ್ತಾ ನಮ್ಮಲ್ಲಿ ಪರಿಶುದ್ಧತೆಯ ಬೆಳೆಯುವಂತೆ ಮಾಡಿದರು. ಈಗ ಆ ಬೆಳವಣಿಗೆಯಲ್ಲಿ ಏನಾಗ್ತದೆ, ನಾವು ಒಳ್ಳೆ ಕಾರ್ಯಗಳನ್ನು ಮಾಡುವಂತೆ, ಈಗ ನಮ್ಮ ಒಳಗೆ ಆದ ಮಾರ್ಪಾಡು ಜನ ಕಾಣುವಂತೆ ಆಗಬೇಕು. ಅದರ ಮೂಲಕ ದೇವರು ನಾವು ಸತ್ಕಾರ್ಯಗಳನ್ನು, ಒಳ್ಳೆ ಕಾರ್ಯಗಳನ್ನು, ಈಗ ನಾವು ಪಾಪದ ಸ್ವಭಾವ ಅಂದರೆ ಹಗೆತನ, ದ್ವೇಷ, ಅದನ್ನು ಜಜ್ಜಲ್ಪಟ್ಟಾಗ ನಮ್ಮಲ್ಲಿ ಪ್ರೀತಿ ಹೋಗ್ತದೆ. ನಮ್ಮಲ್ಲಿ ಪ್ರೀತಿ ಉಂಟಾದಾಗ ನಾವು ಇತರರನ್ನು ಕ್ಷಮಿಸೋರಾಗ್ತೇವೆ. ನಮಗೆ ಬೈದವರನ್ನು, ನಮ್ಮ ಮೇಲೆ ಕೋಪ ಇಟ್ಟವರು, ನಮ್ಮ ವಿರುದ್ಧವಾಗಿ ಜಗಳ ಮಾಡುವವರು ನಾವು ಕ್ಷಮಿಸ್ತೇವೆ. ಈಗ ಆ ಒಳ್ಳೆ ಕಾರ್ಯಗಳು ನಮ್ಮಲ್ಲಿ ತೋರುಬಂದವು. ಈಗ ಇದರಿಂದ ಏನಾಗ್ತದೆ, ದೇವರಿಗೆ ಮಹಿಮೆ ಉಂಟಾಗ್ತದೆ. ಆದ್ದರಿಂದ ನಾವು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು, ನಾವು ನಂಬಿಕೆಯಿಂದ ಹೊಸ ಸೃಷ್ಟಿಗಳಾಗ್ತೇವೆ, ನಮ್ಮಲ್ಲಿ ಹೊಸತನ ಪ್ರಾರಂಭ ಆಗ್ತದೆ. ಆ ಹೊಸತನವು ನಮ್ಮಲ್ಲಿ ಕಾರ್ಯರೂಪಕ್ಕೆ ಬಂದಾಗ ನಮ್ಮ ಒಳ್ಳೆಯ ಕಾರ್ಯಗಳ ಮೂಲಕ ದೇವರಿಗೆ ಮಹಿಮೆ ಉಂಟಾಗ್ತದೆ. ಈಗ ಇಲ್ಲಿ ನೋಡಿ, ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ನಾವು ನಮ್ಮಲ್ಲಿ ಒಂದು ರಕ್ಷಣೆ ಹೊಂದಿದ ಒಬ್ಬ ವ್ಯಕ್ತಿಗೆ ನಾವು ಹೆಚ್ಚಾಗಿ ಏನು ಹೇಳ್ತೀವಿ, ದೇವರು ಕುಂಬಾರನಾಗಿದ್ದಾನೆ, ನಾವು ಜೇಡಿಮಣ್ಣು. ದೇವರು ನಮ್ಮನ್ನು ಒಂದು ಪಾತ್ರೆಯಾಗಿ ರೂಪಿಸ್ತಾನೆ. ಒಂದು ಪಾತ್ರೆಯಾಗಿ ರೂಪಿಸಿದ ಮೇಲೆ ಅದು ಒಳ್ಳೆಯ ಉಪಯೋಗಕ್ಕೆ ಬರ್ತದೆ. ಒಳ್ಳೆಯ ಉಪಯೋಗಕ್ಕೆ ಅಂದರೆ ನಮ್ಮ ಒಳ್ಳೆಯ ಕಾರ್ಯಗಳಿಂದಾಗಿ ದೇವರಿಗೆ ಮಹಿಮೆ ಉಂಟಾಗಿ ಅನೇಕ ಜನರು ಕ್ರಿಸ್ತನ ಬಳಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದು ಮುಖ್ಯವಾಗಿ ನಾವು ಇವತ್ತು ಈ 3 ವಾಕ್ಯಗಳಲ್ಲಿ ನೋಡುವಂಥ ಕಾರ್ಯ ಆಗಿದೆ. ಒಂದು, ಮೊದಲನೇದಾಗಿ ನಾವು ನಂಬಿಕೆಯ ಮೂಲಕವೇ ನಂಬಿಕೆ ಇಟ್ಟಾಗ ನಾವು ರಕ್ಷಣೆ ಹೊಂದುವವರಾಗಿದ್ದೇವೆ. ಅದು ದೇವರ ಕೃಪೆಯೇ, ಅದು ಯಾವುದೇ ಒಳ್ಳೆಯ ಕಾರ್ಯಗಳಿಂದ ಮಾಡಿದ್ದಲ್ಲ. 2ನೇದು, ನಾವು ನಂಬಿಕೆ ಇಟ್ಟಾಗ ದೇವರು ನಮ್ಮನ್ನು ಹೊಸ ಸೃಷ್ಟಿಗಳಾಗಿ ರೂಪಿಸುತ್ತಾನೆ. 3ನೇದಾಗಿ, ಹೊಸ ಸೃಷ್ಟಿಗಳಾಗಿ ರೂಪಿಸಿದ ಮೇಲೆ ನಮ್ಮ ಒಳ್ಳೆಯ ಕಾರ್ಯಗಳು ಮಾಡುವಂತೆ ಸತ್ಕಾರ್ಯಗಳು ಮೂಲಕ ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ತದೆ. ಇದು ನಾವು ಈ 3 ವಾಕ್ಯಗಳಿಂದ ತಿಳ್ಕೊಳ್ಬೇಕಾದ ಸಂಗತಿಯಾಗಿದೆ. ಭಾಳ ಗಟ್ಟಿಯಾಗಿ ನಾವು ತಿಳ್ಕೊಳ್ಬೇಕು. ನಾವು ಯಾರು ಕೂಡ ನಮ್ಮ ಒಳ್ಳೆಯ ಕ್ರಿಯೆಗಳಿಂದ ರಕ್ಷಣೆ ಹೊಂದಿದವರಲ್ಲ. ನಾವು ದೇವರ
ದೇವರು ನಮ್ಮ ಮೇಲೆ ಸುರಿಸಿದ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದವರಾಗಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ ನಮ್ಮಲ್ಲಿ ದೇವರು ಹೊಸ ಸೃಷ್ಟಿಯಾಗಿ ರೂಪಿಸಿ ಒಳ್ಳೆಯ ಕಾರ್ಯಗಳನ್ನು ಮಾಡುವಂತೆ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ ತನ್ನ ಪವಿತ್ರಾತ್ಮನ ಮೂಲಕ. ನಾವು ಅದೇ ವ್ಯಕ್ತಿ, ಹಳೆಯ ಸ್ವಭಾವದಲ್ಲಿ ಪಾಪಿಗಳಾಗಿದ್ದೆವು. ಆದರೆ ಯಾವಾಗ ನಾವು ದೇವರ ಮೇಲೆ ನಂಬಿಕೆ ಇಟ್ಟೆವೋ ಆಗ ನಮ್ಮಲ್ಲಿ ಹೊಸತನದಿಂದ, ಹೊಸ ಒಂದು ಜೀವ, ಹೊಸ ಒಂದು ರೂಪದಿಂದ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡುವವರಾಗಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗುವಂಥ ವ್ಯಕ್ತಿಗಳಾಗಿ ಜೀವಿಸುವವರಾಗಿದ್ದೇವೆ. ಈ ವಾಕ್ಯಗಳ ಮೂಲಕ ದೇವರು ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾರೆ. ನಮ್ಮನ್ನು ರಕ್ಷಣೆಯ ದಾರಿಯಲ್ಲಿ ನಡೆಸುವ ದೇವರಾಗಿದ್ದಾರೆ. ನಮ್ಮಲ್ಲಿ ಒಂದು ಹೊಸ ಚೈತನ್ಯವನ್ನು ತಂದು ದೇವರ ಆ ಪರಿಶುದ್ಧತೆಯಲ್ಲಿ ಬೆಳೆಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಲ್ಲಿ ಸ್ತೋತ್ರ ಸಲ್ಲಿಕೆ ಆಗಲಿ. ಆಮೇಲೆ